ಭದ್ರಾಃ ಕ್ರತವೋಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಸೋದರ ಸೋದರಿಯರೇ, ಈ ಅವಧಿಯ ವಿಷಯ ಥಿಯಾಸಫಿ, ಔಪಾಸಿಕನ ಜೀವಿತ. ಅಂದರೆ ನಿಜವಾಗಲೂ ನಾವು ಥಿಯಾಸಫಿಯನ್ನು ನಂಬಿದ್ದೀವಿ, ಔಪಾಸಿಕ ಅಂದರೆ ಉಪಾಸನೆಯನ್ನು ಮಾಡ್ತಾ ಇದ್ದೀವಿ. ಶ್ರೀರಾಮಚಂದ್ರ ನನ್ನ ಇಷ್ಟ ದೈವ, ಕೃಷ್ಣ ಪರಮಾತ್ಮ ನನ್ನ ಇಷ್ಟ ದೈವ, ಚೌಡೇಶ್ವರಿ ನನ್ನ ಇಷ್ಟ ದೈವ ಅಂದಾಗ ನಾವು ಅವರನ್ನು ಉಪಾಸನೆ ಮಾಡ್ತೀವಿ. ಪೂಜೆಗಿಂತಲೂ ಆಳವಾಗಿ ಇಳಿದಾಗ ನಾವು ಅದನ್ನು ಪೂಜೆ ಅಂದರೆ ಹೊರಗಿನ ಕೈಂಕರ್ಯಗಳಿಗೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅಂದರೆ ಕುಂಕುಮ, ಅರಿಶಿಣ, ಹೂವು ಇಡುವಂಥದ್ದು, ಈ ಥರದ್ದು. ಉಪಾಸನೆ ಅಂದಾಗ ಇಡೀ ಜೀವನವನ್ನು ಅದರಲ್ಲೇ ತೊಡಗಿಸ್ಕೊಳ್ಳೋವಂಥದ್ದು. ನಾವು ಈಗಾಗಲೇ ನೋಡೋದು ಹಾಗೆ ಕನಕದಾಸರಾಗಿರ್ಬೋದು, ರಾಮದಾಸರಾಗಿರ್ಬೋದು, ಅನ್ನಮಯ್ಯ ಆಗಿರ್ಬೋದು, ಈ ರೀತಿಯಲ್ಲಿ ಅಂದರೆ ಇಡೀ ಜೀವನನೇ ಅದಕ್ಕಾಗಿ ಮುಡುಪಾಗಿ ಇಟ್ಟಿರುವಂಥದ್ದನ್ನು ಉಪಾಸನೆ ಅಂತ ಕರಿತೀವಿ. ಅಂಥ ವ್ಯಕ್ತಿಯನ್ನು ಔಪಾಸಿಕ ಅಂತ ಕರಿತೀವಿ. ಔಪಾಸಿಕ ನಾವು ಆ ಪದನ ಹೆಚ್ಚಿಗೆ ನೋಡುವಂಥದ್ದು ಮೇಡಮ್ ಬ್ಲವೆಟ್ಸ್ಕಿಯವರಲ್ಲಿ. ಔಪಾಸಿಕ, ಉಪಾಸಿಕ ಅವರ ಜೀವನ ಚರಿತ್ರೆಯನ್ನು ನಾವು ತಿರುಹಾಕಿ ನೋಡಿದಾಗ ಉಪಾಸಿಕ ಅಂತಲೇ ಕರೀತಾರೆ. ಗುರುಗಳೇ ಮೇಡಮ್ ಬ್ಲವೆಟ್ಸ್ಕಿನ ಉಪಾಸಿಕ ಅಂದರೆ ಗುರುಗಳಿಗಾಗಿ ಇಡೀ ತನ್ನ ಜೀವನವನ್ನೇ ಪೂಜೆಯಾಗಿ ಮುಡುಪಾಗಿ ಇಟ್ಟವಳು. ಹಾಗೆ ನಾವು ಆ ಥಿಯಾಸಫಿಯನ್ನು ಬರೀ ಥಿಯಾಸಾಫಿಕಲ್ ಸೊಸೈಟಿ ಮೆಂಬರ್ ಆಗಿರೋವಂಥದ್ದು ಬೇರೆ, ಥಿಯಾಸಫಿಯನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಸಂಪೂರ್ಣವಾಗಿ ಬೇರೆ. ಮೆಂಬರ್ ಆದ ಮಾತ್ರಕ್ಕೆ ನಾವು ಥಿಯಾಸಫಿಸ್ಟ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಥವಾ ಥಿಯಾಸಫಿ ಔಪಾಸಿಕ ನಾನು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನಗಳಲ್ಲಿ ಏನಾದರೂ ಬದಲಾವಣೆ, ಪರಿವರ್ತನೆ ಬಂದಿದ್ರೆ ಮಾತ್ರ ನಾವು ಥಿಯಾಸಫಿಯನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ ಅರ್ಥ. ನಾವೆಲ್ಲಿದ್ದೀವೋ ಅಲ್ಲೇ ಇದ್ದು, ಅಂದರೆ ಮೆಂಬರ್ ಆಗೋದಕ್ಕೆ ಮುಂಚೆ ನಮ್ಮ ಜೀವನ ಶೈಲಿಗಳು ಹೇಗಿತ್ತೋ ಹಾಗೇ ಇದ್ದು, ಇಲ್ಲ ಮೆಂಬರ್ ಆದ ಮೇಲೆ ನಾನು ಇಂಥ ಒಂದು ವಿಶೇಷವಾಗಿರುವಂಥ ಒಂದು ಸಂಘ ಸಂಸ್ಥೆಗೆ ಮೆಂಬರ್ ಆಗಿದ್ದೀನಿ, ನಾನೇ ದೊಡ್ಡವನು ಅನ್ನೋವಂಥ ಭಾವನೆ, ಅಹಮು ನಮ್ಮಲ್ಲಿ ಇದ್ದರೆ ಇನ್ನೂ ಕೆಳಮಟ್ಟಕ್ಕೆ ಜಾರಿರೋರು ಆಗ್ತೀವಿ ಹೊರತಾಗಿ ನಿಜವಾಗ್ಲೂ ನಮಗೆ ಥಿಯಾಸಫಿ ಅಂದರೆ ಏನು ಅನ್ನೋವಂಥದ್ದು ಅರ್ಥ ಆಗಿಲ್ಲ. ಅಂದರೆ ಈ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮೆಂಬರ್ ಆದಂಗೆ ಇಲ್ಲೂ ಒಬ್ಬ ಮೆಂಬರ್ ಆಗಿದ್ದೀನಿ, ಹೊರಗೆ ಹೋಗ್ತಾ ಇದ್ದೀನಿ, ತಿಂಗಳಿಗೊಮ್ಮೆ ಸೇರ್ತೀನಿ, ಅಷ್ಟೇ ಆದರೆ ಅದು ಪ್ರಯೋಜನ ಇಲ್ಲ. ಸ್ಕೂಲಿಗೆ ಹೋಗುವಂಥ ಮಗು ಹಾಕ್ಕೊಳ್ಳೋವಂಥ ಯೂನಿಫಾರ್ಮ್ ಆಗುತ್ತೆ ಅಷ್ಟೇ. ಮಗು ಬೆಳಗಿಂದ ಗಲಾಟೆ ಮಾಡುತ್ತೆ, ಆಮೇಲೆ ತಾಯಿ ಅದಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಯೂನಿಫಾರ್ಮ್ ಹಾಕಿ ಟೈ ಹಾಕಿದ್ರೆ ಒಂದು ರೀತಿ ಸ್ಕೂಲಿನ ವಾತಾವರಣ ಅದು ಸೃಷ್ಟಿಯಾಗುತ್ತೆ. ಆಮೇಲೆ ಸ್ಕೂಲ್ಗೆ ಹೋದಾಗ ಅಲ್ಲಿರುವಂಥ ಟೀಚರ್ಸ್ಗೆ ಭಯ ಪಟ್ಕೊಂಡು ಶಿಸ್ತಿಂದ ಸಂಜೆ 4:30ವರೆಗೂ ಇರುತ್ತೆ. ಮನೆಗೆ ಬಂದ ತಕ್ಷಣವೇ ಫಸ್ಟ್ ಅದು ಮಾಡೋವಂಥ ಕೆಲಸ ಅಂದರೆ ಶೂ ಹಾಕಿ ಆ ಕಡೆ ದೂರ ಬಿಸಾಕುತ್ತೆ. ಶೂ ತೆಗಿಯೋಕ್ಕೂ ಕೂಡ ನಾವು ಮಗು ಹೋಗಲ್ಲ. ಆಮೇಲೆ ಟೈ ಕಿತ್ತು ಇನ್ನೊಂದು ಕಡೆ ಹಾಕ್ಬಿಡುತ್ತೆ. ಯಾಕೆಂದರೆ ಬೆಳಗ್ಗೆಯಿಂದ ಶಿಸ್ತು ಅದಕ್ಕೆ ಸಾಕಾಯಿತು. ಎಲ್ಲ ಒಂದೊಂದು ಕಡೆ ಹಾಕಿಬಿಟ್ಟು ಮನೆಯ ವಾತಾವರಣಕ್ಕೆ ಮಗು ವಾಪಸ್ಸು ಬರುತ್ತೆ. ಅದು ಮಗು. ಅದಕ್ಕಾಗಿಯೇ ಉಪನಿಷತ್ತಲ್ಲಿ ಬಾಲಾಹ ಅಂತ ಕರೀತಾರೆ. ಬಾಲ ಅಂದರೆ ಏನು ಗೊತ್ತಿಲ್ಲದೆ ಇರುವಂತಹ ಮಗು ಅಂತ. ಆಧ್ಯಾತ್ಮಿಕ ವಿಚಾರದಲ್ಲಿ ಕೂಡ ನಾವೆಲ್ಲರೂ ಕೂಡ ಬಾಲಾಹ, ಅದರ ಗಂಧ ನಮಗೇನು ಗೊತ್ತಿಲ್ಲ. ನಾವು ಆ ಮಗು ಸ್ಕೂಲಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿ ಅಲ್ಲಿ ಹೆಂಗೆ ಶಿಸ್ತಿಂದ ಇರುತ್ತೋ ಹಂಗೆ ಸಿಟ್ಟು ಅಂದರೆ ಸಿಟ್ಟು, ಅಪ್ ಅಂದರೆ ಅಪ್ ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ಅವರ ಮೇಡಮ್ ಏನು ಹೇಳ್ಕೊಡ್ತಾರೋ ಅಷ್ಟನ್ನು ಅದು ಮಾಡಿಕೊಂಡು ಮನೆಗೆ ವಾಪಸ್ ಬಂದ ಮೇಲೆ ಅದ್ರ ಗೊತ್ತಾಗುತ್ತೆ ಅದರ ಅವತಾರ ಏನು ಅನ್ನೋ ದಶಾವತಾರಗಳು ಮನೆಯಲ್ಲಿ ತೋರಿಸ್ಬಿಡುತ್ತೆ ಮಗು. ಹಾಗಾಗಬಾರದು ನಮ್ಮ ಆಧ್ಯಾತ್ಮಿಕ ಜೀವನ. ಥಿಯಾಸಫಿ ಔಪಾಸಿಕನ ಜೀವನ ಅಂತ ನಾವು ಕರೆದಾಗ, ನಾವು ಇಲ್ಲಿ ಮೇನ್ ರೋಡಲ್ಲಿದ್ದರೆ ಒಂದು ರೀತಿ, ಕಾಂಪೌಂಡ್ ಒಳಗಡೆಗೆ ಬಂದರೆ ಒಂದು ರೀತಿ, ಆ ಬಿಲ್ಡಿಂಗ್ ಒಳಗಡೆಗೆ ಬಂದರೆ ಒಂದು ರೀತಿ ಇದ್ದರೆ ಅದು ಥಿಯಾಸಫಿ ಔಪಾಸಿಕನ ಜೀವನ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಹೊರಗಡೆ ಇದ್ದರೂ, ಒಳಗಡೆ ಬಿಲ್ಡಿಂಗ್ ಒಳಗಡೆ ಇದ್ದರೂ, ಸಂತೆಯಲ್ಲಿದ್ದರೂ, ಬಸ್ ಸ್ಟ್ಯಾಂಡಲ್ಲಿದ್ದರೂ,
ಆ ಜೀವನದಲ್ಲಿ ಯಾವ ರೀತಿಯಾದ ವ್ಯತ್ಯಾಸ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಥಿಯಾಸಫಿಯ ಉಪಾಸಕನ ಜೀವನ ಅಂದರೆ ಅವನಿಗೆ ಎರಡು ಜೀವನಗಳು ಇರೋದಿಲ್ಲ. ಅಂದರೆ ಒಂದು ಲೌಕಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ ಅನ್ನೋವಂಥದ್ದು ಇಲ್ಲ. ಸ್ಕೂಲ್ ಜೀವನ, ಮನೆ ಜೀವನ ಅಂತ ಪುಟ್ಟ ಮಗುಗೆ ಇದ್ದ ಹಾಗೆ, ಯೂನಿಫಾರ್ಮ್ ಜೀವನ, ಮನೆಗೆ ಬಂದು ಕಲರ್ ಡ್ರೆಸ್ ಹಾಕ್ಕೊಂಡ್ಮೇಲೆ ಇನ್ನೊಂದು ಜೀವನ ಅಂತ ನಮ್ಮ ಮಕ್ಕಳಿಗೆ ಇದ್ದ ಹಾಗೆ ಥಿಯಾಸಫಿಯ ಉಪಾಸಕನ ಜೀವನ ಅಂದರೆ ಆ ವ್ಯಕ್ತಿಗೆ ಅಥವಾ ಸಾಧಕನಿಗೆ ಎರಡು ಜೀವನ ಇರೋದಕ್ಕೆ ಸಾಧ್ಯ ಇಲ್ಲ. ಇರೋದೆಲ್ಲ ಒಂದೇ ಜೀವನ, ಅದೇ ಆಧ್ಯಾತ್ಮಿಕ ಜೀವನ, ಅದೇ ಯೋಗ ಜೀವನ, ಅದೇ ಥಿಯಾಸಫಿಯ ಉಪಾಸಕನ ಜೀವನ. ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು. ಹೀಗಿದ್ರೆ ಜೀವನ ಮಾಡೋಕ್ಕಾಗಲ್ಲಪ್ಪ, ಧರ್ಮವಾಗಿದೆ ನಾವು ಬದುಕೋಕ್ಕಾಗಲ್ಲಪ್ಪ, ಸುಳ್ಳು ಹೇಳದೇ ಇದ್ರೆ ಇವಾಗ ಎಲ್ಲಪ್ಪ ಬದುಕೋದು ಅಂದರೆ ನಾವು ಅಲ್ಲೇ ಇರೋದು ವಾಸಿ. ಎಲ್ಲರೂ ಎಲ್ಲಿದ್ದಾರೋ ಅಲ್ಲೇ ಇರೋದು ವಾಸಿ. ಕಾರಣ ಅವರು ಅದೇ ಜೀವನವನ್ನು ಮಾಡ್ತಾ ಇದ್ದಾರೆ, ಹಾಗೆ ತಿಳ್ಕೊಂಡಿದ್ದಾರೆ. ನಮ್ಮಂಥವ್ರನ್ನ ಕಂಡಾಗ ನೀವೇನೋ ಒಳ್ಳೇದಪ್ಪ, ಒಳ್ಳೆ ಜಾಗಕ್ಕೆ ಹೋಗಿ ಬರ್ತೀರಾ, ನಮಗಿನ್ನೂ ಬಿಡು ಸಿಕ್ಕಿಲ್ಲ ಅಂತಾರೆ. ಅಟ್ಲೀಸ್ಟ್ ಆ ವಿನಯ ನಾವು ಅವರಲ್ಲಿ ನೋಡ್ತೀವಿ. ನಾವೇನಾಗುತ್ತೆ, ಬರ್ತಾ 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 ವಿನಯನ ಮರ್ತು ಹೋಗ್ತೀವಿ, ನಾವೇ ದೊಡ್ಡವರು ಅಂದ್ಕೊಳ್ತೀವಿ. ಆವಾಗ ನಾನು, ನಂದು, ನಾನೇ ಅನ್ನೋದು ನನ್ನಲ್ಲಿದೆ ಅಂದಮೇಲೆ ಅದು ಖಂಡಿತವಾಗಿಯೂ ಥಿಯಾಸಫಿ ಔಪಾಸಿಕನ ಜೀವನ ಆಗೋದಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ನನ್ನನ್ನು ನಾನು ಮರೆಯೋದಕ್ಕೆ ಸಾಧ್ಯ ಆಗುತ್ತೋ, ಎಷ್ಟರ ಮಟ್ಟಿಗೆ ನನ್ನತನವನ್ನು ನಾನು ಆ ಗುರುಗಳ ಪರಮ ಚರಣ ಸನ್ನಿಧಿಯಲ್ಲಿ ಒಪ್ಸೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಆ ಥಿಯಾಸಫಿ ಔಪಾಸಿಕನ ಜೀವನವನ್ನು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಯಾವತ್ತೂ ಕೂಡ ಎರಡು ಜೀವನಗಳಿಗೆ ಅಲ್ಲಿ ಅವಕಾಶ ಕೊಡಬಾರ್ದು. ಎರಡು ಜೀವನಗಳು ಅಂದರೆ ನಮಗೀಗ ಅರ್ಥ ಆಗುತ್ತೆ. ಒಂದು ಲೌಕಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ಅಂಗಡಿಗೆ ಹೋದರೆ ಒಂಥರ ಜೀವನ ಮಾಡೋದು, ದೇವಸ್ಥಾನಕ್ಕೆ ಬಂದರೆ ಇನ್ನೊಂದು ಥರ ಜೀವನ ಮಾಡೋದು, ಬಸ್ಸಲ್ಲಿ ಸೀಟುಗಳಿದ್ದೆ ಒಂಥರ ಜೀವನ ಮಾಡೋದು, ಸೀಟ್ ಇಲ್ಲದೇ ಇದೆ ಒಂಥರ ಜೀವನ. ಬಸ್ಸಲ್ಲಿ ಬೇಕಾದಷ್ಟು ಸೀಟ್ ಇದ್ದರೆ ಎಷ್ಟು ವಿಶಾಲವಾಗಿ ಮಾತಾಡ್ತೀವಿ. ಅಯ್ಯೋ ಏನಪ್ಪ ಬಸ್ಸಲ್ಲಿ ಪರ್ಮನೆಂಟಾಗಿ ಇದ್ಬಿಡ್ತೀವಾ, ಬಾ ಜಾಗ ಇದೆ ಕೂತ್ಕೋ ಅಂತ ಹೇಳ್ತೀವಿ. ಬಸ್ಸಲ್ಲಿ ಪರ್ಮನೆಂಟ್ ಆಗಿರಲ್ಲ ಅಂತ ನಮಗೆ ಗೊತ್ತಿದೆ. ಅದೇ ಸೀಟ್ ಇಲ್ಲದೇ ಇದ್ದಾಗ ನಮಗಿಂತಲೂ ವಯಸ್ಸಾಗಿರೋ ಅಂಥವ್ರು, ಪುಟ್ಟ ಮಗುನ ಎತ್ಕೊಂಡಿರೋವಂಥ ತಾಯಿ ಇದ್ದೇನೋ, ಅದು ಯಾವುದೂ ನಾವು ನೋಡೋಕ್ಕೆ ಹೋಗಲ್ಲ, ತಳ್ಳಿಬಿಡ್ತೀವಿ. ಸೀಟ್ ಅಷ್ಟೇ ಮುಖ್ಯ. ಬಸ್ಸಲ್ಲಿ ಯಾವ ರೀತಿ ಇದು ಜೀವನ ಶಾಶ್ವತನಾ ಅಂತ ನಾವು ಹೊರನೋಟಕ್ಕೆ ಮಾತಾಡ್ತೀವೋ ಅದು ಬರೀ ಮಾತಲ್ಲ, ಬರೀ ಬಸ್ಸಿನ ಜೀವನ ಅಲ್ಲ, ನಮ್ಮ ಈ ನಿಜವಾದ ಜೀವನ ಕೂಡ ಶಾಶ್ವತ ಅಲ್ಲ. ಎಷ್ಟು ವರ್ಷಗಳು ಇದಿಷ್ಟೇನಾ? ಇದು ಶಾಶ್ವತ ಅಲ್ಲ. ನಮ್ಮ ಜೆ ಕೃಷ್ಣಮೂರ್ತಿಯವರ ಮಾತಲ್ಲಿ ಹೇಳಬೇಕಾದ್ರೆ ಲಿವ್ ಲೈಕ್ ಎ ಗೆಸ್ಟ್. ಲಿವ್ ಲೈಕ್ ಎ ಗೆಸ್ಟ್ ಅಂದರೆ ಅರ್ಥ ಏನು? ಒಬ್ಬ ಅತಿಥಿಯಾಗಿ ನೀನು ಜೀವನ ಮಾಡು. ಅತಿಥಿ ಅಂದರೆ ಅರ್ಥ ಏನು? ಗೆಸ್ಟಾಗಿ ನೀನು ಜೀವನ ಮಾಡು ಅಂದರೆ ಅರ್ಥ ಏನು? ಇನ್ನೊಬ್ಬರ ಮನೆಗೆ, ಯಾರದ್ದೋ ಮನೆಗೆ ಹೋಗಿದ್ವಿ, ಅವ್ರ ಮನೇಲಿ ಊಟಕ್ಕೆ ಕರೆದಿದ್ರು ನಮ್ಮನ್ನು, ಊಟ ಮಾಡ್ತಾ ಇದ್ವಿ. ಯಾವುದೋ ಒಂದು ತಿಂಡಿಯಲ್ಲಿ ಉಪ್ಪು ಕಡಿಮೆ ಹಾಕಿಬಿಟ್ಟಿದ್ರು. ಹೌದಾ? ಅವರು ತುಂಬ ಪ್ರೀತಿಯಿಂದ ಬಂದು ನಮ್ಮ ಹತ್ರ ಕೂತ್ಕೊಂಡು ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತಾ, ಸಂತೋಷ ಆಯಿತಾ, ತೃಪ್ತಿಯಾಗಿ ಊಟ ಮಾಡಿ, ನಿಧಾನಕ್ಕೆ ಊಟ ಮಾಡಿ, ಇಲ್ಲಮ್ಮ ತುಂಬ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತ ಹೇಳಿದ್ವಿ. ಅಲ್ಲಿ ಒಂಚೂರು ಉಪ್ಪು ಕಡಿಮೆ ಇತ್ತು. ಆದರೆ ನಾವೇನು ಒಂದಿನ ತಾನೇ ಅವ್ರ ಮನೆಗೆ ಹೋಗ್ತೀವಿ, ಒಂದಿನ ಉಪ್ಪು ಕಡಿಮೆ ಇದ್ದರೆ ಏನು, ಒಂದು ಹೊತ್ತು ತಿನ್ಕೊಂಡು ಹೋಗೋದಕ್ಕೇನು ಅಂತ ಆ ಮನೇಲಿ ತೃಪ್ತಿಯಾಗಿ ಊಟ ಮಾಡಿ ಹೊರಗಡೆಗೆ ಬಂದ್ವಿ. ಹೌದಾ? ಅದೇ ನಮ್ಮ ಮನೇಲಿ ಉಪ್ಪು ಕಡಿಮೆ ಆದರೆ ಏನು, ಬರೀ ಆ ಜೀವನ ಎಲ್ಲ ಅದೇನೇನೋ, ಅದೇ ತಿಂಡಿನೇನೋ, ಇನ್ನು ತಿಂಡಿ ಹೆಚ್ಚು ಕಡಿಮೆ ಆದರೆ ನಮ್ಮ ಜೀವನ ಉಳಿಗಾಲ ಇಲ್ವೇನೋ ಅಂತ ಮನೆಯಲ್ಲಿ ಒಂದು ನರಕಾನೇ ಪ್ರಾರಂಭ ಮಾಡಿಬಿಡ್ತೀವಿ. ನೆಮ್ಮದಿಯಾಗಿದ್ದ ಮನೆಯಲ್ಲಿ ಒಂದು ಹೊತ್ತು ಉಪ್ಪು ಕಡಿಮೆ ಆದರೆ ಮನೆ ನರಕ ಆಯಿತು. ಲಿವ್ ಲೈಕ್ ಎ ಗೆಸ್ಟ್. ಒಂದು ಶಾಶ್ವತ ಯಾವುದು? ಜೀವನನೇ ಶಾಶ್ವತ ಅಲ್ಲ, ಒಂದು ಹೊತ್ತು ಊಟ ಶಾಶ್ವತನ? ಯಾವುದೋ ಒಂದು ಸಾಲಲ್ಲಿ ಉಪ್ಪು ಕಡಿಮೆ ಆಗಿರೋದು ಶಾಶ್ವತನ? ಏನು ಅಲ್ವಲ್ಲ. ಆಯಿತು, ಮುಂದೆ ಹೇಳಬೇಕು ಅನ್ನಿಸ್ತಾ ಸಮಾಧಾನವಾಗಿ ಇದರಲ್ಲಿ ಉಪ್ಪು ಕಡಿಮೆ ಆಗಿದೆ, ಉಪ್ಪು ಒಂಚೂರು ಬಡಿಸ್ಕೊಳ್ಳಿ, ಇಲ್ಲ ಬಡಿಸ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ, ಅದು ಮಿಕ್ಸ್ ಮಾಡೋಕ್ಕಾಗಲ್ಲ, ಬಿಡಿ. ಆಗೋಗಿದ್ದೇನು? ಅಲ್ಲಿ ಹಾಲು ಗ್ಲಾಸ್ ಇಟ್ಟಿದ್ರಿ, ಮಗುನ ಕರಿತಾನೇ ಇದ್ರಿ, ಹಾಲು ಇಟ್ಟಿದ್ದೀನಿ ಕುಡಿ, ಅವನು ಆಡ್ಕೊಳ್ತಾನೇ ಇದ್ದ. ಬಂದ ಹಾಲು ಗ್ಲಾಸನ್ನು ಫುಟ್ಬಾಲ್ ಆಡ್ತಾನೆ. ಹಾಲೆಲ್ಲ ಕೆಳಗೆ ಬಿದ್ದೋಯ್ತು.
ನಷ್ಟ ಆಯಿತು, ಹಾಲು ಬಿದ್ದೋಯ್ತು, ಕ್ಲೀನ್ ಮಾಡಬೇಕು, ಹಾಲು ವೇಸ್ಟು, ಟೈಮ್ ವೇಸ್ಟು, ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡೋದು ವೇಸ್ಟು, ಆ ಎಲ್ಲ ಸರಿ. ನೀನು ಜೋರಾಗಿ ಕಿರ್ಚಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ಇನ್ನಷ್ಟು ಅಶಾಂತಿ ಆಯ್ತೇ ಹೊರತಾಗಿ ಇಡೀ ವಾತಾವರಣನೇ ಕೆಟ್ಟೋಯ್ತು. ಮಾತೆ ಆನಿ ಬೆಸೆಂಟ್ ಹೇಳ್ತಾರೆ, ನಮ್ಮಲ್ಲಿ ಇರುವಂಥ ವಸ್ತುಗಳಿಗೆ ನಾವೊಂದು ಫ್ರಿಡ್ಜ್ ಕೊಂಡ್ಕೋಬೇಕು, ವಾಷಿಂಗ್ ಮೆಷಿನ್ ಕೊಂಡ್ಕೋಬೇಕು, ಒಂದು ಸೋಫಾ ಕೊಂಡ್ಕೋಬೇಕು, ಎಂಥ ಒಳ್ಳೆ ಬ್ರ್ಯಾಂಡ್ ಬೇಕು ನಮಗೆ, ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ, ಗ್ಯಾರಂಟಿ ಏನು, ವ್ಯಾರಂಟಿ ಏನು, ಅದ್ರ ಕಲರ್ ಏನು, ಆ ಕಂಪನಿ ಏನು, ಎಷ್ಟೆಲ್ಲ ವಿಚಾರಿಸ್ತೀವಿ ಮನೆಯಲ್ಲಿ ಇರುವಂಥ ವಸ್ತುಗಳಿಗೆ. ನಾವೇ ಶಾಶ್ವತ ಅಲ್ಲ, ನಾವೇ ಶಾಶ್ವತ ಅಲ್ಲ. ನಮ್ಮ ಈ ಮನೆಯಲ್ಲಿರೋ ವಸ್ತುಗಳು 3 ವರ್ಷ 5 ವರ್ಷ ವ್ಯಾರಂಟಿ ಗ್ಯಾರಂಟಿ ಇರುವಂಥ ವಸ್ತುಗಳು, ಅದಕ್ಕೆ ಎಷ್ಟು ಸೆಲೆಕ್ಟ್ ಮಾಡ್ತೀವಿ, ಎಷ್ಟು ತಲೆ ಕೆಡಿಸ್ಕೊಳ್ತೀವಿ. ಯಾವಾಗಲಾದ್ರೂ ಒಂದು ಸಲ ವಾಷಿಂಗ್ ಮೆಷಿನ್ ಕೊಂಡ್ಕೋಬೇಕು ಅಂದರೆ ನಾವು ಯಾವ ನೆಂಟರು ಮನೆಗೆ ಹೋದ್ರು, ಯಾವ ಫ್ರೆಂಡ್ ವಾಷಿಂಗ್ ಮೆಷಿನ್ ಹೊಸದಾಗಿ ತೊಗೊಂಡ್ರೆ, ಯಾವ್ದು ತೊಗೊಂಡ್ರಿ, ಯಾವ ಕಂಪನಿ ತೊಗೊಂಡ್ರಿ, ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ, ನಾವು ತೊಗೋಬೇಕು ಅಂದ್ಕೊಳ್ತಾ ಇದ್ವಿ. ಪ್ಲ್ಯಾನಿಂಗ್ ಎಷ್ಟಿರುತ್ತೆ, ಅದು ಎಷ್ಟು ದಿನ ನಮ್ಮ ಜೊತೆ ಇರುತ್ತೆ. ಆದರೆ ನಾವು ಎಷ್ಟು ಮನೆಯಲ್ಲಿ ಇರ್ತೀವೋ, ನಮ್ಮ ವಸ್ತುಗಳು ಎಷ್ಟು ನಮ್ಮ ಮನೆಯಲ್ಲಿ ಇರುತ್ತವೋ, ಅದಕ್ಕಿಂತಲೂ ಗಾಢವಾಗಿ, ಅದಕ್ಕಿಂತಲೂ ಆಳವಾಗಿ ಮನೆ ತುಂಬ ನಮ್ಮ ಯೋಚನೆಗಳು ಇರುತ್ತೆ, ನಮ್ಮ ಯೋಚನೆಗಳು ಇರುತ್ತೆ, ನಮ್ಮ ಭಾವನೆಗಳು ಇರುತ್ತೆ. ಅದು ರಿಫ್ಲೆಕ್ಟ್ ಆಗುತ್ತೆ. ನೀನು ಒಳ್ಳೆ ಯೋಚನೆಯನ್ನು ಮನೆ ತುಂಬ ತುಂಬಿಸ್ಕೊಂಡ್ಯಾ, ಆ ಒಳ್ಳೆ ಯೋಚನೆ ಮತ್ತೆ ನಿನ್ನಲ್ಲಿ ಬಂದು ಸೇರುತ್ತೆ, ಮತ್ತೆ ಅದು ಒಳ್ಳೆಯದು ಡಬಲ್ ಆಗುತ್ತೆ, ಮತ್ತೆ ನಿನಗೆ ಸೇರುತ್ತೆ, ಅದು ಮತ್ತೆ ನಿನ್ನಿಂದ ಹೊರಗಡೆ ಹೋಗುತ್ತೆ, ಅದು ತ್ರಿಬಲ್ ಆಗುತ್ತೆ, 4 ಟೈಮ್ಸ್ ಆಗುತ್ತೆ. ಮನೆ ತುಂಬ ಸದ್ಭಾವನೆಗಳು, ಸದ್ಯೋಚನೆಗಳು ತುಂಬಿದೆ. ಕಿರ್ಚಾಡಿ ಕೂಗಾಡಿ ಆ ಮನೆ ವಾತಾವರಣನೆಲ್ಲ ನೀನು ಹಾಳು ಮಾಡುವಾಗ ಇದು ನಿನಗೆ ಅರ್ಥ ಆಗಲಿಲ್ವಾ? ಅರ್ಥ ಆಗಲಿಲ್ವಾ? ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮಗೆ ಕೇಳಿಸ್ತಾ ಇದೆ. ನನ್ನ ಮಾತಿಗೂ ನೀವು ಕೇಳಿಸೋದಕ್ಕೂ ಮಧ್ಯೆ ಗಾಳಿ ಬೇಕು. ಮಧ್ಯೆ ನಿಮ್ಮ ಮಧ್ಯೆ ಗಾಳಿ ಇದ್ದರೆ ಮಾತ್ರ ನನ್ನ ಮಾತುಗಳು ನಿಮಗೆ ಕೇಳಿಸೋದಕ್ಕೆ ಸಾಧ್ಯ. ಇಲ್ಲಾಂದರೆ ಮಾತು ಕೇಳಿಸಲ್ಲ. ನಿರ್ವಾತ ಪ್ರದೇಶ ಅಂತ ಕರೀತಾರೆ ಅದನ್ನು. ವಾತ ಅಂದರೆ ಗಾಳಿ, ನಿರ್ವಾತ ಅಂದರೆ ಗಾಳಿ ಇಲ್ಲದೇ ಇರುವಂತಹ ಪ್ರದೇಶ. ಗಾಳಿ ಇಲ್ಲದೇ ಇರುವಂತಹ ಪ್ರದೇಶದಲ್ಲಿ ನನ್ನ ಮಾತುಗಳು ನಿಮಗೆ ಕೇಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮಿಬ್ಬರ ಮಧ್ಯೆ ಗಾಳಿ ಹೊತ್ಕೊಂಡು ಹೋಗಿ ನನ್ನ ಬಾಯಿಂದ ಬಂದಿದ್ದು ನಿಮ್ಮ ಕಿವಿಗೆ ಹಾಕುತ್ತೆ. ಆದರೆ ಯೋಚನೆಗಳು ಹಾಗಲ್ಲ. ನನ್ನ ಯೋಚನೆ ನಿಮ್ಮನ್ನು ಸೇರಬೇಕಾದ್ರೆ ಮಧ್ಯೆ ಏನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಎಲ್ಲೋ ನಮಗೆ ಬೇಕಾದವ್ರು ಇರೋವಂಥವ್ರಿಗೆ ಇಲ್ಲಿಂದ ನಾನು ಯೋಚನೆಗಳನ್ನು ಕಳಿಸ್ಬೋದು, ವರ್ಗಾವಣೆ ಮಾಡ್ಬೋದು. ಯಾವ ಮಧ್ಯವರ್ತಿಕೆಯೂ ಯೋಚನೆಗಳಿಗೆ ಬೇಕಾಗಿಲ್ಲ. ನಾವು ಎಷ್ಟು ಜನ ಮನೆಯಲ್ಲಿದ್ದೀವೋ, ವಸ್ತುಗಳು ಎಷ್ಟು ನಮ್ಮ ಮನೆಯಲ್ಲಿದೆಯೋ ಅದಕ್ಕಿಂತಲೂ ಆಳವಾಗಿ ಗಾಢವಾಗಿ ಯೋಚನೆಗಳಿದೆ, ನಮ್ಮ ಭಾವನೆಗಳಿದೆ, ನಮ್ಮ ಸಂಕಲ್ಪಗಳು ಇದೆ. ಅದು ವಿಶಾಲ ಆಗ್ತಾ ಹೋಗ್ತಾ ಇದೆ. ವಸುದೈಕ ಕುಟುಂಬಕಂ. ನಿನ್ನ ಮನೆ ತುಂಬ ಸದ್ಭಾವನೆಗಳನ್ನು ತುಂಬಿಸ್ಕೋ. ಅದು ವಿಶಾಲ ಆಗಲಿ, ನಿಮ್ಮ ನೆರೆಯ ಹೊರೆಯವರೆಗೆ ಅದು ಹಬ್ಬಲಿ, ಅದು ಇನ್ನಷ್ಟು ವಿಶಾಲ ಆಗಲಿ. ನೀನು ಜೀವನ ಮಾಡುವಂಥ ವಾತಾವರಣ ಎಲ್ಲ ತುಂಬಲಿ. ನಿನ್ನ ದೇಶ, ನಿನ್ನ ವಿಶ್ವ, ಇಡೀ ಕೋಟಿ ಕೋಟಿ ಸೂರ್ಯ ಲೋಕಗಳು, ನಕ್ಷತ್ರ ಲೋಕಗಳು ಎಲ್ಲನೂ ಹರಡುವಂಥ ಶಕ್ತಿ ನಿನ್ನ ಯೋಚನೆಗಳಿಗೆ, ಭಾವನೆಗಳಿಗೆ ಇದೆ. ಯಾವತ್ತಾದರೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವ? ಥಿಯಾಸಫಿ ಔಪಾಸಿಕನ ಜೀವನ. ನಾವೆಲ್ಲ ಮೆಂಬರ್ಸೇ, ನಾವೆಲ್ಲ ಥಿಯಾಸಫಿ ಬಗ್ಗೆ ಮಾತಾಡೋವಂಥವ್ರೆ. ಏನು ಅರ್ಥ ಆಗಿದೆ ನಮಗೆ ಥಿಯಾಸಫಿ ಅಂದರೆ? ಥಿಯಾಸಫಿ ಅಂದರೆ ಮೇಲೆ ನೋಡ್ಬಿಟ್ಟು ನಮಸ್ಕಾರ ಮಾಡೋವಂಥದ್ದು ಅಲ್ಲ. ಆ ಥಿಯಾಸಫಿ ಅನ್ನೋವಂಥದ್ದು ನಮ್ಮ ಜೀವನದ ಒಂದು ಭಾಗ ಆಗಬೇಕು. ನಾನು ನಡೆದಾಗ ನನ್ನೊಂದಿಗೆ ಥಿಯಾಸಫಿ ನಡಿಬೇಕು, ನಾನು ಮಾತಾಡಿದ್ರೆ ನನ್ನೊಂದಿಗೆ ಥಿಯಾಸಫಿ ಮಾತಾಡಬೇಕು. ನಾನು ಇನ್ನೊಬ್ಬರ ಜೊತೆ ನಡ್ಕೊಂಡಾಗ ಥಿಯಾಸಫಿನೇ ನನ್ನ ನಡವಳಿಕೆ ಆಗಿರಬೇಕು. ಅವಿನಾಭಾವ ಸಂಬಂಧ. ಎಲ್ಲಿ ಅರ್ಥ ಆಗಿದೆ ನಮಗೆ ಥಿಯಾಸಫಿ?
ಥಿಯಾಸಫಿ 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 ಅದು ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಎಲ್ಲಿದೆ ಆತ್ಮ? ನನ್ನಲ್ಲೇ ಇದೆ ಆತ್ಮ. ಎಲ್ಲೋ ಹುಡುಕ್ತಾ ಇರುವಂಥದ್ದು ಅಲ್ಲ. ಎಲ್ಲೋ ಹುಡ್ಕೋವರೆಗೂ ಅದು ಸಿಗೋದಿಲ್ಲ. ಎಲ್ಲೋ ಇದ್ದರೆ ತಾನೇ ಅದು ಸಿಗೋದಿಕ್ಕೆ. ಅದು ಎಲ್ಲೋ ಇಲ್ಲ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಜೀವಕೋಟಿಗಳಲ್ಲೂ ನಿನ್ನನ್ನು ನೀನು ನೋಡಿದಾಗ, ನಿನ್ನಲ್ಲಿ ಎಲ್ಲ ಪ್ರಾಣಿಕೋಟಿಗಳನ್ನು ನೀನು ನೋಡಿದಾಗ ಎಲ್ಲ ಒಂದೇ. ಎಲ್ಲಿದೆ ಅಲ್ಲಿ 2, 3, 4? ಎಲ್ಲಿವರೆಗೂ ನಾವು ವ್ಯತ್ಯಾಸಗಳನ್ನು ನೋಡ್ತೀವೋ, ಎಲ್ಲಿವರೆಗೂ ನಾವು ಈ ರೂಪಗಳನ್ನು ನೋಡ್ತೀವೋ, ಎಲ್ಲಿವರೆಗೂ ಅದು ಬೇರೆ ಇದು ಬೇರೆ ಅನ್ನುವಂಥ ಭಾವನೆಗಳನ್ನೇ ಇಟ್ಕೊಂಡು ನಾವು ಜೀವನ ಮಾಡ್ತೀವೋ, ಅಲ್ಲಿವರೆಗೂ ಕೂಡ ನಾವು ನಿಜವಾದ ಥಿಯಾಸಫಿಕ್ಸ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕತೆ ಅದಾಗೋದಿಲ್ಲ. ಮತ್ತು ಎನಿಬೆಸೆಂಟ್ ಹೇಳೋದು ಸಿಂಪಲ್ಲಾಗಿ ವಾಟ್ ಈಸ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮಿಕತೆ ಅಂದರೆ ಏನು ಅಂದರೆ, ಎಲ್ಲಿವರೆಗೂ ನೀನು ಒಂದನ್ನು ಮಾತ್ರ ನೋಡ್ತೀಯೋ, ಏಕತ್ವಂ ಅನುಪಶ್ಯತಃ, ಏಕತ್ವಂ ಅನುಪಶ್ಯತಃ, ಇರೋದು ಒಂದೇ ಆತ್ಮ. ಆ ಆತ್ಮನ ಕಡೆ ನಿನ್ನ ಗಮನ ಹೋಗುತ್ತೆ. ಅದು ಮಾತ್ರ ಆಧ್ಯಾತ್ಮಿಕ ಜೀವನ. ಅದು ಮಾತ್ರ ಆಧ್ಯಾತ್ಮಿಕ ಜೀವನ. ಅದು ಮಾತ್ರ ಥಿಯಾಸಫಿ ಔಪಾಸಿಕನ ಜೀವನ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಯಾವ ರೀತಿ ಆಕಾಶದಿಂದ ಬಂದ ತೋಯ ಮಳೆ ನೀರು ಹರಿದು 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 ಯಥಾ ಗಚ್ಚತಿ ಸಾಗರಃ ಸಾಗರವನ್ನು ಸೇರುತ್ತೋ, ಅದೇ ರೀತಿಯಲ್ಲಿ ಪರಮಾತ್ಮ ನಾನು ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರೂ ಕೂಡ ಕೇಶವಂ ಪ್ರತಿಗಚ್ಚತಿ, ಅದು ಕೇಶವನಿಗೆ ಸೇರುತ್ತೆ. ಅದು ಸತ್ಯ ಅಂತ ನೀನು ನಂಬಿದ್ದೇ ಆದರೆ, ಅದು ಸತ್ಯ ಅಂತ ನೀನು ನಂಬಿದ್ದೇ ಆದರೆ ಅದರ ಇನ್ನೊಂದು ಮುಖ ಸರ್ವ ಜೀವ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ಎಲ್ಲಿಯವರೆಗೂ ನೀನು ಎಲ್ಲರ ನಮಸ್ಕಾರನೂ ಕೇಶವನಿಗೆ ಸೇರುತ್ತೆ ಅಂತ ನಂಬಿದೆಯೋ, ಅದರ ಇನ್ನೊಂದು ಮುಖ ನೀನು ನಂಬಲೇಬೇಕಾಗುತ್ತೆ. ಎಲ್ಲಿವರೆಗೂ ಯಾವ ಜೀವರಾಶಿಯನ್ನು ನೀನು ದ್ವೇಷಿಸ್ತೀಯೋ, ಕೋಪಿಸ್ತೀಯೋ, ಹಿಂಸಿಸ್ತೀಯೋ, ಆ ಒಳಗಿರುವಂತಹ ಆತ್ಮಸ್ವರೂಪಿ ಕೇಶವನಿಗೆ ಸೇರುತ್ತೆ. ನಮಸ್ಕಾರ ಮಾತ್ರ ಕೇಶವನಿಗೆ ಸೇರುತ್ತಾ? ನಮಸ್ಕಾರ ಮಾತ್ರ ಕೇಶವನಿಗೆ ಸೇರೋ ಹಾಗಿದ್ದರೆ ಅವನು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾನೆ, ಅದೆಲ್ಲೋ ಒಂದು ಗುಡಿಲಿದ್ದಾನೆ. ಹಾಗಾಗಲ್ವಲ್ಲ? ಹಾಗಿದ್ರೆ ನಾವು ಅವನ್ನ ಕೇಶವ ಅಂತ ಕರೆಯೋದಿಲ್ವಲ್ಲ? ಎಲ್ಲ ಜೀವರಾಶಿಗಳಲ್ಲೂ ಆ ಕೇಶವ ಇದ್ದಾನೆ ಅಂತ ನೀನು ನಂಬಿದ ಮೇಲೆ ಯಾವ ಜೀವರಾಶಿಗೂ ನೀನು ನೋವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಫಾದರ್ಹುಡ್ ಆಫ್ ಗಾಡ್, ಬ್ರದರ್ಹುಡ್ ಆಫ್ ಮ್ಯಾನ್, ಅಷ್ಟೇ. ಎಲ್ಲ ಜೀವರಾಶಿಗಳ ತಂದೆ ಒಬ್ಬನೇ. ಎಲ್ಲ ಜೀವರಾಶಿಗಳ ತಂದೆ ಒಬ್ಬನೇ ಆದ ಮೇಲೆ ನಾವೆಲ್ಲರೂ ಕೂಡ ಆ ತಂದೆಯ ಮಕ್ಕಳಾದ ಮೇಲೆ ನಾವೆಲ್ಲರೂ ಕೂಡ ಸಹೋದರರು. ಸಹೋದರರು ಅಂದರೆ ಒಂದು ಸಹ ಉದರ, ಒಂದೇ ಹೊಟ್ಟೆಯಿಂದ ಒಂದೇ ಬ್ರಹ್ಮಾಂಡದಿಂದ ಬಂದವರು ನಾವು. ಒಬ್ರಿಗೊಬ್ರು ಹೇಗೆ ಮೋಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಹೇಗೆ ತೊಂದರೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಹೇಗೆ ನೋವು ಕೊಟ್ಕೊಳ್ಳೋದಕ್ಕೆ ಸಾಧ್ಯ? ನಿನ್ನ ನೋವೇ ನನ್ನ ನೋವು, ನಿನ್ನ ಸುಖ ನನ್ನ ಸುಖ, ಅಲ್ಲಿ ಎರಡು ಅಂತ ಭಾವನೆ ಬರೋದಕ್ಕೆ ಅವಕಾಶನೇ ಇಲ್ಲ. ಅರೆ ಅದು ನಮ್ಮ ಜೀವನಗಳೇ ಹೇಗಿದೆ? ಇನ್ನೊಬ್ರಿಗೆ ತೊಂದರೆ ಆದಾಗ ನಗೋ ಅಂಥ ರಾಕ್ಷಸತ್ವನ ನಾವು ಮರ್ತಿರ್ಬೋದು. ಯಾಕೆಂದರೆ ವಿಕಾಸ ಹಂತದಲ್ಲಿ ಸ್ವಲ್ಪ ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ಇನ್ನೊಬ್ರಿಗೆ ನೋವಾದಾಗ ಏನೋ ನಮಗೂ ನೋವು ಅನಿಸುತ್ತೆ, ಇಲ್ಲ ಏನೋ ಸಹಾಯ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಸ್ವಲ್ಪ ಮಟ್ಟಿಗಾದರೂ. ಆದರೆ ಇನ್ನೊಬ್ಬರಿಗೆ ಒಳ್ಳೆಯದಾದಾಗ ಸಂತೋಷ ಪಡೋದನ್ನು ಇನ್ನೂ ಕಲಿತಿಲ್ಲ ನಾವು.
ಇನ್ನೊಬ್ಬರಿಗೆ ಸಂತೋಷ ಆಯಿತು ಅಂದರೆ ತಕ್ಷಣವೇ ಹೊಟ್ಟೆ ಕಿಚ್ಚು. ಅವರಿಗೇನು, ಅವ್ರಿಗೆ ಹೆಂಗೆ ಒಳ್ಳೇದಾಯಿತು, ಅವ್ರು ಯಾಕೆ ಹಿಂಗಾಯಿತು, ಆ ತಕ್ಷಣವೇ ನಮ್ಮ ಒಳಗಡೆ ಇರುವಂಥ ರಾಕ್ಷಸಿ ಗುಣ ಹೊರಗೆ ಬರುತ್ತೆ. ಹೇಗದು ಆಧ್ಯಾತ್ಮಿಕ ಜೀವನ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಕ್ಷಸರು ಬೇರೆ ಅಲ್ಲ, ದೇವತೆಗಳು ಬೇರೆ ಅಲ್ಲ. ಒಂದು ಯುಗದಲ್ಲಿ ಇತ್ತು ಅದು, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ರಾಕ್ಷಸರು ಬೇರೆ ಇದ್ದರು, ದೇವತೆಗಳು ಬೇರೆ ಇದ್ದರು. ಆದರೆ ಈಗ ರಾಕ್ಷಸರು ಬೇರೆ ಇಲ್ಲ, ದೇವತೆಗಳು ಬೇರೆ ಇಲ್ಲ, ಎಲ್ಲ ನಾವೇ, ನಮ್ಮೊಳಗಡೆನೇ ಇದೆ. ನಾವು ಇನ್ನೊಬ್ಬರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಜೀವನವನ್ನು ಮಾಡಿದಾಗ ನಾವೇ ದೇವರು. ನಮ್ಮೆಲ್ಲರಿಗೂ ಅದರ ಅನುಭವ ಆಗಿದೆ. ಯಾವುದೋ ಒಂದು ಕಷ್ಟ ಬಂದಿದೆ, ಯಾವುದೋ ಒಂದು ತೊಂದರೆ ಆಗಿದೆ, ಯಾರದ್ದೋ ಸಹಾಯ ಬೇಕು ನಮಗೆ, ಆ ಟೈಮ್ಗೆ ಒಬ್ಬರು ಸಹಾಯ ಆಗ್ತಾರೆ. ನಾವೇನು ಹೇಳ್ತೀವಿ ಮತ್ತೊಂದು ಸಲ ಅವರನ್ನು ನೆನೆಸ್ಕೊಂಡಾಗ, ದೇವರ ರೀತಿಯಲ್ಲಿ ಅವನು ಬಂದು ಸಹಾಯ ಮಾಡ್ದ ಅಂತ ಹೇಳ್ತೀವಿ. ಅಂದರೆ ಆ ಸಂದರ್ಭಕ್ಕೆ ಅವನೇ ದೇವರು ನಮಗೆ. ಆ ಸಹಾಯ ಮಾಡುವಂಥ ಗುಣ, ಆ ಒಳ್ಳೆಯ ಗುಣ, ಇನ್ನೊಬ್ಬರ ಕಣ್ಣೀರನ್ನು ಒರೆಸುವಂಥ ಗುಣ ಅವನನ್ನು ದೈವತ್ವಕ್ಕೆ ಕರ್ಕೊಂಡು ಹೋಯಿತು. ಇನ್ನೊಬ್ಬರು ನಮ್ಮಿಂದ ತೊಂದರೆ ಆಯಿತು, ನಮ್ಮ ಮಾತಿಂದ ತೊಂದರೆ ಆಯಿತು, ನಮ್ಮ ನಡವಳಿಕೆಯಿಂದ ತೊಂದರೆ ಆಯಿತು, ನಮ್ಮ ಪ್ರಶ್ನೆಗಳಿಂದ ಅವ್ರಿಗೆ ತೊಂದರೆ ಆಯಿತು, ನೋವಾಯಿತು. ಅವಾಗ ನಾವೇ ರಾಕ್ಷಸರು. ಬೇರೆ ದೇವತೆಗಳು ಅಂತ ಬೇರೆ ಯಾರೂ ಇಲ್ಲ, ರಾಕ್ಷಸರು ಅಂತ ಬೇರೆ ಯಾರೂ ಇಲ್ಲ. ಇನ್ನೊಬ್ಬರು ನಮ್ಮಿಂದ ಒಳ್ಳೇದಾಯ್ತಾ, ಅದು ಸುಲಭದ ಕೆಲಸ ಅಲ್ಲ, ಅದು ಗುರುಗಳ ಸಂಕಲ್ಪ, ವಿಕಾಸದ ಸಂಕಲ್ಪ, ಈಶ್ವರ ಸಂಕಲ್ಪ. ಅದು ಏನೇನು ನಿನ್ನಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಯಿತೋ ಅದೆಲ್ಲವೂ ಕೂಡ ಗುರುಗಳ ಕೆಲಸ. ಅದೆಲ್ಲವೂ ಕೂಡ ಇನ್ನೊಬ್ಬರಿಗಾಗಿ ಅಂತ ನಿನ್ನ ಜೀವನ ಮಾಡಿ, ನಿನ್ನದು ಅಂತ ಒಂದು ಹೆಜ್ಜೆ ಹಿಂದಕ್ಕೆ ಬಂದಾಗ ಅದು ಗುರುಗಳ ಕೆಲಸ. ಬೆಳಗ್ಗೆ ಅಂದ್ಕೊಂಡ್ವಲ್ಲ, ಕಿಂಕರರ ಗುಂಪು, ಗುರುಗಳ ಸೇವಕರ ಗುಂಪು ಅಂತ ಅವರು 4-5 ಜನ ಒಟ್ಟಿಗೆ ಸೇರಿದ್ರೆ ಅದನ್ನೇ ನಾವು ಗುಂಪು ಅಂತ ಕರಿತೀವಿ. ಒಬ್ಬನೇ ಇದ್ದಾಗ ಕಿಂಕರ ಅಂತ ಕರಿತೀವಿ. ಯಾವ ಕಾರ್ಯ, ಯಾವ ಮಾತು ಇನ್ನೊಬ್ಬರ ಕಣ್ಣೀರನ್ನು ಒರೆಸೋದಕ್ಕೆ ಸಹಾಯ ಆಗುತ್ತೋ ಅದೆಲ್ಲ ಕೂಡ ವಿಕಾಸದ ಹಾದಿಯಲ್ಲಿ ನಮ್ಮ ಸಹ ಮಾನವರನ್ನು ಕರ್ಕೊಂಡು ಹೋಗೋದಕ್ಕೆ ನಾವು ಮಾಡುವಂತಹ ಕೆಲಸಗಳು, ಕಾರ್ಯಗಳು, ಯೋಚನೆಗಳು ಅವೆಲ್ಲವೂ ಕೂಡ ನಿಸ್ಸಂದೇಹವಾಗಿ ಗುರುಗಳ ಕೆಲಸ. ಇದರಿಂದ ಇನ್ನೊಬ್ರಿಗೆ ನೋವಾಯಿತಾ, ನೀನು ಅಲ್ಲಿಂದ ಜಾರದೆ ಅಂತಲೇ ಲೆಕ್ಕ. ಯಾವಾಗ ನೀನು ನೋವು ಕೊಡ್ತೀಯಾ, ನೋವು ಕೊಡೋದೆಲ್ಲ ಕೂಡ ಅಹಂ, ಅದು ದಶಾವತಾರಗಳನ್ನು ಎತ್ತಿದಾಗ ಮಾತ್ರನೇ. ಎಲ್ಲ ಕೆಟ್ಟದ್ದಕ್ಕೂ ರೂಟ್ ಕಾಸ್, ಬೇರು ಎಲ್ಲಿದೆ ಅಂದರೆ ಇರೋದೇ ಅಲ್ಲಿ ಅಹಮ್ಮಲ್ಲಿ. ಅಹಂ ಎಲ್ಲಿವರೆಗೂ ಇದೆಯೋ ನನಗೂ ನನ್ನ ಗುರುಗಳಿಗೂ, ನನಗೂ ನನ್ನ ಭಗವಂತನಿಗೂ ಅದೊಂದು ದೊಡ್ಡ ಗೋಡೆ ಇದ್ದಂಗೆ. ನಿನ್ನ ಅಹಂ ಎಷ್ಟು ಅಗಾಧವಾಗಿದ್ದರೆ ಅಷ್ಟು ದಪ್ಪದ ಗೋಡೆ ನಿನಗೂ ನಿನ್ನ ಗುರುಗಳಿಗೂ ಮಧ್ಯೆ ಏರ್ಪಾಡಾದಂಗೆ. ಆ ಅಹಂ ಎಷ್ಟು ಕಡಿಮೆ ಆಗ್ತಾ ಬರುತ್ತೆ ಆ ಗೋಡೆ ತೆಳುವಾಗ್ತಾ ಬರುತ್ತೆ. ಅಲ್ಲಿರೋವಂಥದ್ದು ಇಬ್ಬರಲ್ಲ ಒಬ್ಬರೇ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇಬ್ಬರಲ್ಲ, ಇರೋವಂಥದ್ದು ಒಬ್ಬರೇ. ಯಾವಾಗ ಈ ನಾನು ಅನ್ನೋವಂಥದ್ದು ಮರೆಯಾಗುತ್ತೋ ಆಗ ಮಾತ್ರ. ಇಲ್ಲ ಅಂದರೆ ಎಲ್ಲಿಯವರೆಗೂ ನಾನು ಅನ್ನುವಂಥದ್ದು ನಮ್ಮಲ್ಲಿ ಇರುತ್ತೋ ಅಲ್ಲಿಯವರೆಗೂ ಪುನರಪಿ ಜನನ ಪುನರಪಿ ಮರಣ. ಕಾರಣ ಏನು ಅಂದರೆ ನಾವು ಒಳ್ಳೆಯದು ಮಾಡಿದ್ರೂ ಒಳ್ಳೆಯದನ್ನು ಅನುಭವಿಸೋದಕ್ಕೆ ಹುಟ್ಟಬೇಕು, ಕೆಟ್ಟದ್ದನ್ನು ಮಾಡಿದ್ರೂ ಕೆಟ್ಟದ್ದನ್ನು ಅನುಭವಿಸೋದಕ್ಕೆ ಹುಟ್ಟಲೇಬೇಕು. ಯಾಕೆ ಅಂದರೆ ಅದು ವಾಪಸ್ಸು ಬರೋದಕ್ಕೆ ನಾನು ಅನ್ನುವಂಥ ಒಂದು ಕೇಂದ್ರ ಇದೆ, ಅದು ಅಲ್ಲಿಗೆ ವಾಪಸ್ ಬರುತ್ತೆ. ಆದರೆ ನೀನು ಆ ಕೇಂದ್ರವನ್ನು ಬಿಟ್ಟು ಕೆಲಸಗಳನ್ನು ಮಾಡು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ನ ಲಿಂಪತಿ, ಅದು ನನಗೆ ಅಂಟೋದಿಲ್ಲ. ನಾನು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಆ ಕರ್ಮ ಫಲ ನನಗೆ ಅಂಟೋದಿಲ್ಲ. ನ ಲಿಂಪತಿ, ಯಾಕೆ ಅಂಟೋದಿಲ್ಲ ಅಂದರೆ ನಾನು ಮಾಡ್ತಾ ಇದ್ದೀನಿ ಅನ್ನೋಂಥ ವಿಚಾರವನ್ನು ಬಿಟ್ಟು ಲೋಕ ಸಂಗ್ರಹಮೇವಚ, ಲೋಕದ ಹಿತದೃಷ್ಟಿಯಿಂದ, ಪ್ರಪಂಚದ ಹಿತದೃಷ್ಟಿಯಿಂದ
ಸರ್ವೇ ಜನಾ ಸುಖಿನೋ ಭವಂತು ಅನ್ನುವಂಥ ಭಾವನೆಯಿಂದ ನಾನು ಕೆಲಸಗಳನ್ನು ಮಾಡೋ ಕಾರಣ ಆ ಕರ್ಮದ ದೋಷ ನನಗೆ ಅಂಟೋದಿಲ್ಲ. ನ ಲಿಂಪತಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ ರೀತಿಯಲ್ಲಿ ನಾವು ಎಲ್ಲಿಯವರೆಗೂ ನಾನು ಅನ್ನೋಂಥ ಕೇಂದ್ರವನ್ನು ಇಟ್ಕೊಂಡು ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ನಮ್ಮದು ಥಿಯಾಸಫಿ ಜೀವನ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಧನೆ ಏನು ಅಂದರೆ ಆ ನಾನು ಅನ್ನೋದನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ನಾವೆಷ್ಟು ವರ್ಷ ಮೆಂಬರ್ ಆಗಿದ್ದೀವಿ ಅಲ್ಲ, ಎಷ್ಟು ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿದ್ದೀವಿ ಅಂತ ಅಲ್ಲ, ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಪರಿವರ್ತನೆ ನಡೆದಿದೆ ಅನ್ನೋಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೋಸ್ಟ್ ಇಂಪಾರ್ಟೆಂಟ್. ನಾವು ಬೇಕಿದ್ರೆ ಯಾವುದಾದ್ರು ಮಕ್ಕಳಿಗೆ ಪಾಠ ಮಾಡೋದು ಹೇಳ್ತಾ ಇರ್ತೀವಿ, ಇದು ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟು, ರೆಡ್ಡಿಂಗ್ ಅಂಡರ್ಲೈನ್ ಮಾಡ್ಕೋ, ಸ್ಟಾರ್ ಮಾರ್ಕ್ ಪಕ್ಕದಲ್ಲಿ ಇಟ್ಕೋ, ಅದಕ್ಕೆ ಚುಕ್ಕೆಗಳಿಡು, ಏನೇನೆಲ್ಲ ಹೇಳ್ತಾ ಇರ್ತೀವಿ. ಹಾಗೆಯೇ ನಮ್ಮ ಇಡೀ ಆಧ್ಯಾತ್ಮಿಕ ಜೀವನಕ್ಕೆ ಅತಿ ಮುಖ್ಯವಾಗಿರುವಂಥ ನಾವು ಅಂಡರ್ಲೈನ್ ಮಾಡಿಕೊಂಡು ದಿನ ಬೈ ಹಾರ್ಟ್ ಮಾಡಬೇಕಾಗಿರೋಂಥ ವಿಚಾರ ಯಾವುದಪ್ಪ ಅಂದರೆ ನಿನ್ನಲ್ಲಿ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗಿದೆ. ಎಕ್ಸರ್ಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ. ಈಗ ಸಿಟಿಗಳಲ್ಲೆಲ್ಲ ಜಿಮ್ಗೆ ಹೋಗ್ತಾರೆ. 1 ತಿಂಗಳು ಜಿಮ್ಗೆ ಹೋದ ತಕ್ಷಣ ಏನು ಮಾಡ್ತಾರೆ ಅವರು? ಆ ವೆಯ್ಟ್ ಸ್ಕೇಲ್ ಮೇಲೆ ನಿಂತ್ಕೊಂಡು ಎಷ್ಟು kg ಕಡಿಮೆ ಆಗಿದ್ದೀನಿ ಅಂತ ನೋಡ್ತಾರೆ. ಅಂದರೆ ಅಲ್ಲಿ ಪರಿವರ್ತನೆ ಆಗಿರಬೇಕು. 70 kg ಇದ್ದವರು ಅಟ್ಲೀಸ್ಟ್ 2 kgನಾದರೂ ಕಡಿಮೆ ಆಗಿರಬೇಕು. ಇಲ್ಲಾಂದರೆ ಜಿಮ್ಗೆ ಹೋಗ್ತೀವಾ, ಯೋಗ ಮಾಡ್ತೀವಾ? ಮಾಡಲ್ಲ. ಹೇರ್ ಲಾಸು, ಹೇರ್ ಆಯಿಲ್ ಯಾವುದೋ ಕೊಂಡ್ಕೊಂಡು ಬರ್ತೀವಿ, ಆಯಿಲೆಲ್ಲ ತಲೆಗೆ ಹಚ್ಕೊಳ್ತೀವಿ. 1 ತಿಂಗಳು ಹಚ್ಕೊಂಡ್ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಪರಿವರ್ತನೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಕೂದಲು ಏನಾದರೂ ಬೆಳೆದಿದೆಯಾ, ಕೂದಲು ಉದ್ರೋದು ಕಡಿಮೆ ಆಗಿದೆಯಾ, ಯಾವುದೋ ಒಂದು ಕ್ರೀಮ್ ಹಚ್ಕೊಳ್ತೀವಿ, ಆಮೇಲೆ ನೋಡ್ತೀವಿ ಕಲರ್ ಏನಾದರೂ ಚೇಂಜ್ ಆಗಿದೆಯಾ. ಎಲ್ಲದರಲ್ಲೂ ಪರಿವರ್ತನೆಯನ್ನು ನೀನು ಬಯಸೋದಾದರೆ ನಿನ್ನ ಆಧ್ಯಾತ್ಮಿಕ ಜೀವನ ಅಂತ ಬೋರ್ಡ್ ಹಾಕ್ಕೊಂಡು ನಡೀತೀಯಲ್ಲ, ಅದರಲ್ಲಿ ಪರಿವರ್ತನೆ ಬೇಡವಾ? ಎಷ್ಟು ವರ್ಷಗಳು ನೀನು ಸುತ್ತಿ ಏನು ಪ್ರಯೋಜನ? ಎಷ್ಟು ಕ್ಯಾಂಪ್ಗಳು ಸುತ್ತಿ ಏನು ಪ್ರಯೋಜನ? ಎಷ್ಟು ಪುಸ್ತಕ ಓದಿ ಏನು ಪ್ರಯೋಜನ? ಎಷ್ಟು ಉಪನ್ಯಾಸಗಳು ಕೊಟ್ಟು ಕೇಳಿ ಏನು ಪ್ರಯೋಜನ? ನಿನ್ನಲ್ಲಿ ಪರಿವರ್ತನೆ ಇಲ್ಲದ ಮೇಲೆ. ಪರಿವರ್ತನೆ ಅತಿ ಮುಖ್ಯವಾದ ಅಂಶ. ಟ್ರಾನ್ಸ್ಫಾರ್ಮೇಷನ್ ಎಲ್ಲದರಲ್ಲೂ. 10 ವರ್ಷಗಳ ಹಿಂದೆ ನನ್ನ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗಿದೆ, ಅದನ್ನು ಯಾವ ಥರ ನೋಡ್ತಾ ಇದ್ದೀನಿ ನಾನು? ಹಾಗೆ ಇರೋಕ್ಕೆ ಇಷ್ಟಪಡ್ತಾ ಇದ್ದೀನಾ? ಹಿಂದೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಾ? ಇಲ್ವಲ್ಲ. ಮತ್ತು ನನ್ನ ಜೀವನ ಶೈಲಿ ಅದು ಎಷ್ಟು ಹಿಂದಕ್ಕೆ ಬೇಕಾದರೂ ಹೋಗ್ಬೋದು, ಹೇಗಾದರೂ ನನ್ನ ಜೀವನ ಮಾಡ್ಬೋದು. ಇನ್ನೊಬ್ಬರಿಗೆ ಎಷ್ಟಾದ್ರೂ ನನ್ನದೇ ಹಕ್ಕು ಅಂತ ನೋವು ಕೊಡ್ತಾ ಇರ್ಬೋದು. ಇಲ್ಲಿದೆ ಆ ಥಿಯಾಸಫಿ, ಔಪಾಸಿಕನ ಜೀವನ. ಪರಿವರ್ತನೆ ಅತಿ ಮುಖ್ಯವಾದ ಅಂಶ. ಎಷ್ಟೆಲ್ಲ ನಿನ್ನಲ್ಲಿ ಆ ದುರ್ಗುಣಗಳು ಇತ್ತೋ ಒಂದಾಗಿ ಅದನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಒಂದೊಂದು ಕಡಿಮೆ ಆಗ್ತಾ ಇದ್ದಂಗೆ ನಿನ್ನಲ್ಲಿ ಸೂಕ್ಷ್ಮತೆ ಹೆಚ್ಚುತ್ತೆ. ಆಗ ಇನ್ನಷ್ಟು ದುರ್ಗುಣಗಳು ಹೆಚ್ಚಿಗೆ ಕಾಣಿಸುತ್ತೆ. ಅದು ಇನ್ನೊಂದು ವಿಶೇಷ. ಅದರಲ್ಲಿ ಇಲ್ಲಿವರೆಗೂ ಅವರಲ್ಲಿ ಹುಡುಕ್ತಾ ಇದ್ವಿ ವಿಮರ್ಶೆ. ಈಗ ಸ್ವವಿಮರ್ಶೆ. ನಾನು ಏನಿದ್ದೀನಿ, ನನ್ನಲ್ಲಿ ಏನು ವೀಕ್ನೆಸ್ ಇದೆ, ಕೋಪ ಇದೆಯಾ, ಈ ಜಿಗುಂಟನ ಇದೆಯಾ, ಅಹಂ ಜಾಸ್ತಿ ಇದೆಯಾ, ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡುವಂಥ ಸ್ವಭಾವ ಇದೆಯಾ, ಏನಿದೆ ಈ ರೀತಿ ಗುಣಗಳು ನನ್ನಲ್ಲಿ, ಯಾವ್ಯಾವುದನ್ನು ನಾನು ಕಡಿಮೆ ಮಾಡ್ಕೋಬೇಕಾಗಿದೆ, ಯಾವ ರೀತಿ ನನ್ನ ಜೀವನವನ್ನು ನಡೆಸಬೇಕಾಗಿದೆ ನೋಡಿ. 10 ಗುಣಗಳು ಕಾಣಿಸುತ್ತೆ ಹೊಸದ್ರಲ್ಲಿ. ಒಂದು ಗುಣ ಕಡಿಮೆ ಮಾಡ್ಕೊಳ್ಳಿ, ದುರ್ಗುಣ. 10 - 1 9 ಇರಬೇಕಿತ್ತು. ಆದರೆ ಈ ಲೆಕ್ಕ ಹಾಗಾಗಲ್ಲ. 10 - 1 = 13 ಆಗುತ್ತೆ. ದುರ್ಗುಣ ಜಾಸ್ತಿ ಆಯಿತು ಅಂತ ಅಲ್ಲ, ಇಲ್ಲಿವರೆಗೂ ನಾನೇ ಅಂತ ಯೋಚನೆ ಮಾಡ್ತಾ ಇದ್ದಿದ್ದು ಈಗ ಒಂದೊಂದೇ ದುರ್ಗುಣ ನಿಮಗೆ ಕಾಣಿಸ್ತಾ ಬರುತ್ತೆ. ಇಲ್ಲಿವರೆಗೂ ಅಹಂ ಮುಚ್ಕೊಂಡಿದ್ದ ಕಾರಣ ನಿನ್ನಲ್ಲಿ ಇದ್ದಿದ್ದ ದುರ್ಗುಣ ನಿನಗೆ ಕಾಣ್ತಾ ಇರಲಿಲ್ಲ. ಒಂದು ದುರ್ಗುಣ ಕಡಿಮೆ ಮಾಡ್ಕೊಳ್ಳಿ, 4 ದುರ್ಗುಣ ಕಾಣಿಸುತ್ತೆ. ಕಾಣಿಸಿದ್ರೆ ಅದನ್ನು ಹೊರಗೆ ಹಾಕೋದು ಸುಲಭ.
ಇಲ್ಲಿವರೆಗೂ ನಮಗೆ ಬೇರೆಯವರ ದುರ್ಗುಣಗಳು ಮಾತ್ರ ಕಾಣಿಸ್ತಾ ಇತ್ತು, ಬೇರೆಯವ್ರದ್ದು ಮಾತ್ರ. ಈಗ ನಮ್ಮನ್ನು ನಾವು ನೋಡಿಕೊಂಡ್ರೆ ಅರ್ಥ ಆಗುತ್ತೆ, ಓ ಎಷ್ಟಿದೆ ಮೆಂಟಲ್ ಸ್ಲಮ್, ಓ ತುಂಬ ನೀಟು ನಾವು. ಅಲ್ಲಿ ನೋಡು ಗಲೀಜು ನೋಡು, ಹಂಗೆ ನೋಡು, ಹಿಂಗೆ ನೋಡು, ನಮ್ಗೆ ಹಿಂಗೆಲ್ಲ ಇಷ್ಟ ಆಗಲ್ಲ, ನಾವು ಹಿಂಗೆ ಮನೆ ಇಟ್ಕೊಳ್ಳೋದು, ನಮ್ಮ ಸುತ್ತಮುತ್ತ ಹಂಗಿರಲ್ಲ ಅಂತ ಏನೆಲ್ಲ ದೊಡ್ಡದಾಗಿ ಮಾತಾಡ್ತೀವಿ. ಹೊರಗಡೆ ಎಷ್ಟು ಗಲೀಜಾಗಿದೆಯೋ ಅದರ 10 ಪಟ್ಟು ನಮ್ಮ ಹೃದಯಗಳು ಗಲೀಜಾಗಿದೆ. ಹೇಳೋದೇನು ಅಂದರೆ ನಮ್ಮ ಮನೆ ಕ್ಲೀನಾಗಿದೆ, ನಮ್ಮ ಸುತ್ತಮುತ್ತಲೂ ಕ್ಲೀನಾಗಿದೆ ಅಂತ. ಏನು ಮಾಡೋದಕ್ಕೆ ಒಳ್ಳೆಯದೇ, ಅದು ಫಿಸಿಕಲ್ ಆಗಿ ಕ್ಲೀನಾಗಿರೋದು ಒಳ್ಳೆಯದೇ. ಆದರೆ ಹೊರಗಡೆ ಮಾತ್ರ ನೀಟಾಗಿದ್ರೆ ಸಾಕಾ? ಒಳಗಡೆ ಏನು ಬೇಕಾಗಿಲ್ವಾ? ಅದರ ಅವಶ್ಯಕತೆ ಇಲ್ವಾ? ಈಗ ಹಿಂದೆ ಈಗೆಲ್ಲ ಫ್ಯಾನ್ಸಿ ಸ್ಟೋರ್ಸ್ ಬಂದಿದೆ, ಬಳೆ ಮಾರೋದಕ್ಕೆ ಅಂತ ಬರ್ತಾ ಇದ್ರು. ಅವರೊಂದು ಜೋಲಿಗೆ ಥರ ಹಾಕ್ಕೊಳ್ತಾ ಇದ್ರು, ಮುಂದ್ಗಡೆ ಒಂದಷ್ಟು ಹಿಂದ್ಗಡೆ ಒಂದಷ್ಟು. ಒಂದು ಯಾತ್ರಾರ್ಥಿಗಳು ಈ ಥರ ಒಂದು ಜೋಳಿಗೆನ ಹಾಕ್ಕೊಂಡು ಸಾಲಾಗಿ ನಡೀತಾ ಇದ್ರು. ನಡೆಯೋದೇ ತಾನೇ. ಕಾಶಿ ರಾಮೇಶ್ವರಕ್ಕೆ ಹೋಗಬೇಕು ಅಂದರೆ ಎಲ್ಲ ನಡ್ಕೊಂಡು, ಈಗ ಬೆಳಗ್ಗೆ ಇಲ್ಲಿರ್ತಾರೆ ಬೆಂಗಳೂರಲ್ಲಿ, ಆಮೇಲೆ ಕಾಶಿ ನೋಡಿಕೊಂಡು ರಾತ್ರಿಗೆ ವಾಪಸ್ ಬರ್ತಾರೆ. ಹಿಂದಿನ ಕಾಲದಲ್ಲಿ ಕಾಶಿ ಯಾತ್ರೆ ಅಂದರೆ ನೆಂಟರನ್ನೆಲ್ಲ ಕರೆದು ಊಟ ಎಲ್ಲ ಕೊಡಿಸಿ, ಅಂದರೆ ವಾಪಸ್ಸು ಬರ್ತೀವೋ ಇಲ್ವೋ ಅಂತ ಎಲ್ಲಾದರೂ ಮಾತಾಡಿ ಮತ್ತೆ ಕಾಶಿಗೆ ಹೋಗ್ತಾಯಿದ್ರು. ಆ ಥರ ನಡ್ಕೊಂಡು ಹೋಗ್ತಾ ಇದ್ರು ಈ ಥರ ಜೋಲಿಗೆ. ಆ ಜೋಲಿಗೆಯಲ್ಲಿ ಏನು ಮಾಡಿದ್ದಾರೆ, ಮುಂದ್ಗಡೆ ಇರುವಂಥ ಜೋಲಿಗೆಯಲ್ಲಿ ಎಲ್ಲ ಒಳ್ಳೆಯ ಗುಣಗಳನ್ನು ಹಾಕ್ಕೊಂಡಿದ್ದಾರೆ, ಹಿಂದ್ಗಡೆ ಇರೋದ್ರಲ್ಲಿ ಎಲ್ಲ ಕೆಟ್ಟದ್ದನ್ನು ಹಾಕ್ಕೊಂಡಿದ್ದಾರೆ. ಹೀಗೆ ಜನ ಸಾಲಾಗಿ ಹೋಗ್ತಾ ಇದ್ದಾರೆ. ಮುಂದ್ಗಡೆ ಏನಿದೆ ಒಳ್ಳೇದಿದೆ, ಹಿಂದೆ ಏನಿದೆ ಕೆಟ್ಟದ್ದಿದೆ. ಹೌದಾ? ನನ್ನ ಮುಂದೆ ನನ್ನ ಥರನೇ ಇನ್ನೊಬ್ಬ ಯಾತ್ರಿಕ ಇದ್ದಾನೆ, ಅವನು ಅದೇ ಜೋಲಿಗೆಯನ್ನು ಹಾಕ್ಕೊಂಡಿದ್ದಾನೆ. ಕ್ಯಾಚ್ ಆಗ್ತಾ ಇದೆ ಅಂದ್ಕೊಳ್ತೀನಿ. ಅವನು ಅದೇ ರೀತಿ ಮುಂದ್ಗಡೆ ಒಳ್ಳೆಯದನ್ನು ಹಾಕ್ಕೊಂಡಿದ್ದಾನೆ, ಹಿಂದ್ಗಡೆ ಕೆಟ್ಟ ಗುಣಗಳನ್ನು ಹಾಕ್ಕೊಂಡಿದ್ದಾನೆ. ಸ್ವಲ್ಪ ಯೋಚನೆ ಮುಂದಕ್ಕೆ ಹೋದರೆ ಅರ್ಥ ಆಗುತ್ತೆ ನೋಡಿ. ನನಗೇನು ಕಾಣಿಸ್ತಾ ಇದೆ, ನನ್ನ ಮುಂದೆ ಇರುವಂಥ ಒಳ್ಳೆ ಗುಣಗಳು ಕಾಣಿಸ್ತಾ ಇದೆ. ಹೌದಾ? ಮುಂದ್ಗಡೆ ಇರುವಂಥ ವ್ಯಕ್ತಿ ಏನು ಮಾಡಿದ್ದಾನೆ, ಅವನ ಕೆಟ್ಟ ಗುಣಗಳನ್ನು ಹಿಂದಕ್ಕೆ ಹಾಕ್ಕೊಂಡಿದ್ದಾನೆ. ಹಾಗಾಗಿ ನನಗೇನು ಕಾಣಿಸ್ತಾ ಇದೆ? ಅರ್ಥ ಆಯ್ತಲ್ವ? ಈಗ ನನ್ನ ಒಳ್ಳೆ ಗುಣ, ಮುಂದೆ ಇರೋವಂಥ ವ್ಯಕ್ತಿ ಕೆಟ್ಟ ಗುಣ ಕಾಣಿಸುತ್ತೆ ನನಗೆ. ಹೌದಾನೆ? ಆ ಮುಂದೆ ಇರೋ ವ್ಯಕ್ತಿಗೆ ಏನಾಗುತ್ತೆ, ಅವನ ಒಳ್ಳೆಯ ಗುಣ, ಇನ್ನೊಬ್ಬನ ಕೆಟ್ಟ ಗುಣ. ಇದು ನಮ್ಮ ಜೀವನ. ಇದು ನಮ್ಮ ಜೀವನ ಯಾತ್ರೆಯಲ್ಲಿ ನಾವು ಮಾಡಿಕೊಂಡು ಬಂದಿರೋದೇ ಇಷ್ಟು. ನನ್ನ ಒಳ್ಳೆಯ ಗುಣ ನಾನು ನೋಡ್ತೀನಿ, ಇನ್ನೊಬ್ಬರ ಕೆಟ್ಟ ಗುಣ ನನಗೆ ಕಾಣಿಸ್ತದೆ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಎಷ್ಟೊತ್ತಿದ್ರೂ ಕೂಡ ಅವನನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನನೇ ಮಾಡ್ತಾ ಇದ್ದೀನಿ ಹೊರತಾಗಿ ನನ್ನನ್ನು ನಾನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನನ ಮಾಡ್ತಾನೇ ಇಲ್ಲ. ಯಾಕೆ? ನನಗೆ ಕಾಣಿಸ್ತಾನೇ ಇಲ್ಲ ನನ್ನ ಕೆಟ್ಟ ಗುಣ ಏನು ಅನ್ನೋಂಥದ್ದು. ಕಾಣಿಸಿದ್ರೆ ಅಲ್ವಾ ನಾನು ಸರಿ ಮಾಡ್ಕೊಳ್ಳೋದಕ್ಕೆ, ಅಲ್ವಾ? ಬಟ್ ನನ್ನ ಕರ್ತವ್ಯ ಏನು? ಇಫ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್, ಚೇಂಜ್ ಯುವರ್ ಸೆಲ್ಫ್. ಯೋಗಿ ಲೆಡ್ಬಿಟರ್ ಹೇಳ್ತಾರೆ, ಇಫ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್, ಚೇಂಜ್ ಯುವರ್ ಸೆಲ್ಫ್. ನೀವು ಪ್ರಪಂಚನ ತಿದ್ದೋದಕ್ಕೆ ಹೋಗ್ತಾ ಇದೆಯಲ್ಲ, ಪ್ರಪಂಚನ ತಿದ್ದೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಏನಪ್ಪ ಅದು ಅಂದರೆ ನಿನ್ನನ್ನು ನೀನು ತಿದ್ಕೊಳ್ಳುವಂಥದ್ದು. ನಿನ್ನನ್ನು ನೀನು ತಿದ್ದುಕೊಂಡು ಪ್ರಪಂಚನ ನೋಡು, ಅದು ಕಾಣೋದೇ ಬೇರೆ ರೀತಿ. ದ್ವೇಷ ಅನ್ನೋಂಥ ಕನ್ನಡಕ ಹಾಕ್ಕೊಂಡು ನೀನು ಪ್ರಪಂಚನ ನೋಡಿದ್ರೆ ಬರೀ ದ್ವೇಷ ಅಷ್ಟೇ ಕಾಣಿಸುತ್ತೆ. ಕೋಪ ಅನ್ನೋ ಕನ್ನಡಕನ ಹಾಕ್ಕೊಂಡು ನೀನು ನೋಡಿದ್ರೆ ಎಲ್ಲೂ ಕೋಪದ ವಾತಾವರಣನೇ ಕಾಣಿಸುತ್ತೆ. ಪ್ರೇಮ ಅನ್ನೋಂಥ ಕನ್ನಡಕವನ್ನು ಹಾಕ್ಕೊಂಡು ನೋಡು, ಇಡೀ ಪ್ರಪಂಚ ಪ್ರೇಮ ಸ್ವರೂಪವಾಗಿಯೇ ಕಾಣಿಸುತ್ತೆ. ಪ್ರಪಂಚದಲ್ಲಿರುವಂಥ ಮುಳ್ಳನ್ನು ಕೀಳೋದಕ್ಕೆ ಸಾಧ್ಯ ಆಗಲ್ಲ, ನಾವು ಚಪ್ಪಳೆ ಹಾಕ್ಕೋಬೇಕು. ನಮ್ಮಲ್ಲಿರೋ ಕೆಟ್ಟದ್ದನ್ನು ನಾವು ಪಕ್ಕಕ್ಕೆ ತಳ್ತಾ ಬರಬೇಕು. ಆವಾಗ ಮಾತ್ರ ಪ್ರಪಂಚ ನಿನಗೆ ಒಳ್ಳೆಯದಾಗಿ ಕಾಣಿಸೋದಕ್ಕೆ ಸಾಧ್ಯ. ಯಾವಾಗ ನೀನು ಪ್ರಪಂಚದಲ್ಲಿ ಒಳ್ಳೆಯದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೋ ಆಗಲೇ ನಿನಗೆ ನಿಜವಾದ ಕರ್ಮ ಸಿದ್ಧಾಂತ ಅರ್ಥ ಆಗುವಂಥದ್ದು. ಥಿಯಾಸಫಿ ಔಪಾಸಿಕನ ಜೀವನ ಅಂದಾಗ ನಾವು ಒಬ್ಬ ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ ಅಂದರೆ ಕೆಲವು ಅಂಶಗಳನ್ನು ನಾವು
ಮನಃಪೂರ್ವಕವಾಗಿ ಒಪ್ಕೊಂಡಿದ್ದೀವಿ ಅಂತ. ಯಾವ್ಯಾವ ಅಂಶಗಳನ್ನು ಒಪ್ಕೊಂಡಿದ್ದೀವಿ? ಗುರುಗಳ ಇರುವಿಕೆಯಲ್ಲಿ ನಂಬಿಕೆ, ಗುರುಗಳು ಇದ್ದಾರೆ. ವಾಹ್, ಮಾತು ಎಷ್ಟು ಧೈರ್ಯನ ಕೊಡುತ್ತೆ ನೋಡಿ. ಯಾರು ಅನಾಥರಲ್ಲ, ಯಾರು ಅನಾಥರಲ್ಲ, ನಮಗೆ ಗುರುಗಳು ಇದ್ದಾರೆ. ಹೌದಾ? ಗುರುಗಳು ಇದ್ದಾರೆ ಅನ್ನೋಂಥ ನಂಬಿರೋದಕ್ಕಾಗೇ ನಾವು ಇಲ್ಲಿಗೆ ಬಂದಿರೋವಂಥದ್ದು. ಇನ್ನು ಗುರುಗಳು ಇದ್ದಾರೆ ಅಂತ ನಾವು ನಂಬದ ಮೇಲೆ, ಗುರು ಸತ್ಯವನ್ನು ಹೊಂದಿದ್ದಾನೆ ನಾವು ನಂಬಿದ ನಂತರ ಆ ಗುರುವಿನಲ್ಲಿ ಭಕ್ತಿಪೂರ್ವಕವಾದ ಕರ್ತವ್ಯ ಭಾವ, ಅಲ್ಲಿ ಎರಡು ಮುಖ್ಯವಾದ ಅಂಶಗಳನ್ನು ನಾವು ಬೆಳೆಸ್ಕೋಬೇಕು. ಒಂದು, ಗುರುವಿನಲ್ಲಿ ಭಕ್ತಿ, ಅಲ್ಲಿ ಫೋಟೋ ಇಟ್ಬಿಟ್ಟು ಗಂಧದ ಕಡ್ಡಿ ತಿರುಗಿಸ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಅಲ್ಲ, ಖಂಡಿತವಾಗಿಯೂ ಅಲ್ಲ. ಈಗ ಹಾಗೆ ತಾನೇ ಸಿಟಿಗಳಲ್ಲಿ ಒಂದು ಸಣ್ಣದು ದೇವ್ರ ಮನೆ ಇಟ್ಟಿರ್ತಾರೆ, ಒಂದು ನಿಮಿಷ ಬಾಗಿಲು ತೆಗೀತಾರೆ, ಪೂಜೆ ಮಾಡ್ತಾರೆ, ಮತ್ತೆ ಬಾಗಿಲು ಹಾಕ್ಬಿಟ್ಟು ಬೋರ್ಡ್ ಹಾಕ್ಬಿಟ್ಟು ನೀನು ಅಲ್ಲೇ ಇರು, ನನ್ನ ಜೀವನ ನಂದು ಅಂತ ಹೊರಗಡೆ ಬರ್ತಾರೆ. ಅದಲ್ಲ, ಆ ಗುರುವಿನಲ್ಲಿ ನಿಮಗೆ ಭಕ್ತಿಯೇ ಇದ್ದಾದ ಮೇಲೆ ಆ ಗುರುವಿನ ವಿಚಾರದಲ್ಲಿ ಕರ್ತವ್ಯ ಭಾವ. ಯಾತಕ್ಕಾಗಿ? ಗುರುಗಳು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಸಂಕಲ್ಪ ಏನು, ಅದಕ್ಕೆ ತಕ್ಕಂತೆ ನಿನ್ನ ಜೀವನವನ್ನು ನೀನು ಅಳವಡಿಸ್ಕೋಬೇಕು. ಭಕ್ತಿಪೂರ್ವಕವಾದ ಕರ್ತವ್ಯ ಭಾವ ಒಂದನೇದು. ಎರಡನೇದು ನಾವು ನಂಬಿರುವಂಥದ್ದು ಏನು ಅಂದರೆ ವಿಕಾಸ. ಎಲ್ಲಿದ್ದವರು ನಾವು ಕಲ್ಲು ಮುಳ್ಳುಗಳಾಗಿ ಇದ್ದವರು, ಆಮೇಲೆ ಬಂದ್ವಿ, ಗಿಡಗಳಾದ್ವಿ, ಆಮೇಲೆ ಪ್ರಾಣಿಗಳಾದ್ವಿ, ಆಮೇಲೆ ಈಗ ಮನುಷ್ಯರಾದ್ವಿ, ಕಾಡು ಮನುಷ್ಯರಾಗಿದ್ವಿ, ಕಿತ್ತು ತಿನ್ನುವಂಥ ಸ್ವಭಾವದಲ್ಲಿ ನಾವಿದ್ವಿ. ಈಗ ಹಸಿವು ಅಂತ ಬಂದವ್ರಿಗೆ ತಿಂಡಿ ಕೊಡುವಷ್ಟು ಮಟ್ಟಿಗಾದರೂ ಬೆಳೆದಿದ್ದೀವಿ. ಹೌದಾ? ಆ ವಿಕಾಸ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಕರ್ಮ ಪುನರ್ಜನ್ಮ, ಕರ್ಮದಿಂದ ಜನ್ಮ, ಜನ್ಮದಿಂದ ಅನುಭವ, ಅನುಭವದಿಂದ ಪಾಠ, ಪಾಠದಿಂದ ವಿಕಾಸ. ಹಾಗಾಗಿ ನಮಗಿಂತ ಎತ್ತರದ ಹಂತದಲ್ಲಿದ್ದವರು, ನಾವು ಗುರುಗಳು ಅಂತ ಯಾವ ರೀತಿ ಕರಿತೀವೋ, ನಮಗಿಂತ ಕೆಳ ಹಂತ ಅಂದರೆ ಉದ್ದೇಶದಲ್ಲಿ ಬಡವರು ಅಂತ ಅಲ್ಲ, ನಮಗಿಂತ ಕಷ್ಟದಲ್ಲಿರುವಂಥವ್ರು, ನಮಗಿಂತ ಒರಟಾಗಿ ಜೀವನ ಮಾಡ್ತಾ ಇರೋವಂಥವ್ರು, ನಮಗಿಂತಲೂ ದ್ವೇಷ ಕೋಪಗಳು ಹೆಚ್ಚಿಗೆ ಇರುವಂಥವ್ರು. ಅರ್ಥ ಏನು? ಅವರಿನ್ನೂ ಅಷ್ಟು ಜನ್ಮಗಳು ತಾಳಿಲ್ಲ. ನಮಗೆ 100 ಜನ್ಮಗಳಾಗಿದೆ, ಅವರಿನ್ನೂ ಅಷ್ಟು ಜನ್ಮಗಳಾಗಿಲ್ಲ, ಒಂದು 10-20 ಜನ್ಮಗಳಾಗಿದೆ. ಅದಕ್ಕಾಗಿ ಅನುಭವಗಳು ಕಡಿಮೆ, ಪಾಠಗಳು ಕಡಿಮೆ, ಕಲ್ತಿದ್ದು ಕಡಿಮೆ, ಇನ್ನು ಆ ಹಂತದಲ್ಲಿದ್ದಾರೆ. ಅವರೆಲ್ಲ ನಮ್ಮ ತಮ್ಮಂದಿರು. ಗುರುಗಳು ಯಾವ ರೀತಿ ನಮ್ಮ ಅಣ್ಣಂದಿರೋ ಹಾಗೆಯೇ ತುಂಬ ಒರಟಾಗಿ ಜೀವನ ಮಾಡ್ತಾ ಇರೋವಂಥವ್ರು ತಮ್ಮಂದಿರು. ಒಂದು ಸಲ ಗುರುಗಳ ದೃಷ್ಟಿಯಿಂದ ನಾವು ನೋಡಿದಾಗ, ಗುರುಗಳೇ ನಮ್ಮ ವಿಚಾರದಲ್ಲಿ ಅವ್ರು ಇದೇನಪ್ಪ ಇವ್ರ ಜೀವನ ಹಿಂಗಿದೆ ಅಂತ ಅಸಹ್ಯ ಪಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ಬಿಟ್ಟಿದ್ರೆ ನಮ್ಮ ಜೀವನ ಏನಾಗ್ತಿತ್ತು? ಇನ್ನೂ ಕೀಳು ಮಟ್ಟಕ್ಕೆ ಹೊರಟೋಗ್ತಾ ಇತ್ತು. ಗುರುಗಳು ಏನು ಮಾಡ್ತಾ ಇದ್ದಾರೆ? ಮೇಲಿಂದ ಅವ್ರ ಕೈಯನ್ನು ಚಾಚಿ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಕ್ತಿಪೂರ್ವಕವಾದ ಕರ್ತವ್ಯ ಭಾವ ಅಂದರೆ, ಈಗ ನೀನೇನು ಮಾಡಬೇಕಾಗಿದೆ? ನಮಗಿಂತ ಕಷ್ಟದಲ್ಲಿರುವಂಥವ್ರನ್ನ, ನಮಗಿಂತ ದುಃಖದಲ್ಲಿರುವಂಥವ್ರನ್ನ, ನಮಗಿಂತ ಒರಟಾಗಿ ಇರುವಂಥವ್ರನ್ನ ನೀನು ಕೈ ಕೊಟ್ಟು ಅವ್ರನ್ನ ಮೇಲಕ್ಕೆ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ನೀನು ಮಾಡಬೇಕಾಗಿದೆ. ಬರೀ ಗುರುಗಳಿಗೆ ನಮಸ್ಕಾರ ಹಾಕಿದ್ರೆ ಗುರುಗಳು ಸಂತೋಷ ಪಡಲ್ಲ. ನಿನ್ನ ನಮಸ್ಕಾರ ಅವ್ರಿಗೆ ಬೇಕಾಗಿಲ್ಲ. ಗುರುಗಳ ಸಂಕಲ್ಪ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಿನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಮಾತ್ರನೇ ಗುರುಗಳು ನಿನ್ನನ್ನು ಒಪ್ಪುವಂಥದ್ದು. ಇಲ್ಲಾಂದರೆ ಹೇಗೆ ಒಪ್ಕೊಳ್ತಾರೆ ಅವರು ನಿನ್ನನ್ನು? ಹೀಗೆ ನಾವು ನೋಡ್ತಾ ಬಂದಾಗ ಅನುಕ್ಷಣ ನಮ್ಮ ಜೀವನಗಳು ಟ್ರಾನ್ಸ್ಫಾರ್ಮೇಷನ್. ಬರೀ ನನ್ನ ಸುಖ ಯಾತಕ್ಕಾಗಿ? ಹಿಂದಿನ ಜನ್ಮಗಳ ಒಂದು ಪುಣ್ಯ ಫಲ. ಈ ಜನ್ಮಗಳಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ನನ್ನ ಕರ್ತವ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ತಾ ನಮ್ಮ ಜೀವನಗಳನ್ನು ಪರಿವರ್ತನೆ ಮಾಡಿಕೊಂಡು ಅನುಕ್ಷಣ ಆ ಅರಿವು, ನನ್ನ ಗುರು ನನ್ನ ಪಕ್ಕದಲ್ಲೇ ಇದ್ದಾರೆ, ನನ್ನ ಗುರು
ಭಾವನೆಗಳನ್ನು ಗಮನಿಸಿದ್ರೆ ಹೇಗಿರುತ್ತೆ, ನನ್ನ ಕೆಲಸಗಳನ್ನು ಗಮನಿಸಿದ್ರೆ ಹೇಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಂದಾಗ ಆಗ ಮಾತ್ರ ನಮ್ಮ ಜೀವನಗಳು ಸಾರ್ಥಕ ಜೀವನ ಆಗುತ್ತೆ. ಆಗ ಮಾತ್ರನೇ ನಮ್ಮದು ಥಿಯಾಸಫಿ ಔಪಾಸಿಕನ ಜೀವನ ಆಗೋದಕ್ಕೆ ಸಾಧ್ಯ ಆಗುತ್ತೆ. ತಮ್ಮೆಲ್ಲರಿಗೂ ನಮಸ್ಕಾರ. ಈಗ ಮುಂದೆ